ವೇಸ್ಟ್ ಪ್ಲಾಸ್ಟಿಕ್ ಕವರಾ? ಓ ಅವನು ಬಾಟ್ಲಿನೇ ತುಂಬಿಸ್ಬಿಟ್ಟಾನೆ. ನೀನು ಡಾಕ್ಟ್ರ್ ಎಲ್ಲಿ ಎಲ್ಲಿ ಅದಕ್ಕೆಲ್ಲ ಪ್ಲಾಸ್ಟಿಕ್ ಕವರ್ನೆಲ್ಲ ಯಾಕೆ ಹಾಕ್ಬೇಕು ಅದ್ರೊಳಕ್ಕೆ? ಒಬ್ಬರು ಹಾಂ 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 ತಡಿ ಒಬ್ಬರು ಹೇಳೇನು ಯಾಕೆ? ತಡಿ ಅವನು ತಡಿ ಮಾತಾಡ್ತೇನೆ. ಯಾವ್ರಿಂದ? ಅದಕ್ಕೋಸ್ಕರ ನಾವು ಸಂತೆಗಳಿಗೆ ಮಾರ್ಕೆಟ್ಗಳಿಗೆಲ್ಲ ಹೋಗ್ಬೇಕಾದ್ರೆ ಯಾವ ಚೀಲ ತಗೊಂಡೋಗ್ಬೇಕು? ಹಾಂ ವೆರಿ ಗುಡ್. ತಡಿ ಒಬ್ಬರು ಹ್ಞೂ ಗೊಬ್ಬರ ಹೌದಿಲ್ಲ ಅದು ಪ್ಲಾಸ್ಟಿಕ್ ಸೇರಿದಾಗ ಹಾಂ ಹೌದಿಲ್ಲ. ಇವು ಪ್ಲಾಸ್ಟಿಕ್ ಕವರು ಕೊಳೆಯೋದು 100 ವರ್ಷ ಆದರೂ ಕೊಳೆಯೋದಿಲ್ಲ. ಅಷ್ಟೇ ಅಲ್ಲ, ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳಿರ್ತವೆ, ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡವು. ಆ ಸೂಕ್ಷ್ಮ ಜೀವಿಗಳಿಗೆಲ್ಲ ಏನಾಗುತ್ತೆ, ಈ ಪ್ಲಾಸ್ಟಿಕ್ನಿಂದ ಹಾನಿ ಆಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ, ಇದು ಒಂದು ಹೊಸ ಹವ್ಯಾಸ ನಿಮಗಿದು. ಈ ರೀತಿ ವೇಸ್ಟ್ ಪ್ಲಾಸ್ಟಿಕ್ ಸಿಗುತ್ತೆ ನೋಡ್ರಿ ಮನೆಯಲ್ಲಿ, ಅವನ್ನೆಲ್ಲ ಈ ರೀತಿ ಒಂದು ಡಬ್ಬಿಯಲ್ಲಿ ಏನು ಮಾಡ್ಕೊಂತ ಹೋಗ್ರಿ, ಕಲೆಕ್ಟ್ ಮಾಡ್ಕೊತ ಹೋಗ್ರಿ. ಹೌದಾ? ಇದನ್ನೇ ನೀವು ಗುಜರಿ ಅಂಗಡಿ ಬರ್ತಾರಲ್ಲ, ಹಳೆ ಪೇಪರ್ ಪ್ಲಾಸ್ಟಿಕ್ ಅಂತ, ಅವ್ರಿಗೆ ಇದನ್ನೇ ಏನು ಮಾಡ್ಬೋದು ನೀವು ಕೊಡ್ಬೋದು. ಹೌದಿಲ್ಲ? ಮತ್ತು ಮರುಬಳಕೆ ಆಗುತ್ತೆ, ನಿಮಗೆ ಐಸ್ ಕ್ರೀಮ್ ತಿನ್ನೋಕೆ ದುಡ್ಡು ಆಗುತ್ತೆ. ಹಾಂ ಹಾಂ ಸರಿ ವೆರಿ ಗುಡ್.